ನಾನು ಪೇಷಂಟ್ಸ್ ನಲ್ಲಿ ಸಾಧಾರಣವಾಗಿ ಒಂದು ಮಾತು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ನಿಮ್ ಮಂಡಿಗಳನ್ನ ಮಕ್ಕಳ ತರ ನೋಡ್ಕೊಳ್ಳಿ, ವಯಸ್ಸಾದ್ಮೇಲೆ ನಿಮ್ ಮಂಡಿಗಳು ನಿಮ್ ಮಕ್ಕಳ ತರ ನಿಮ್ಮನ್ನ ತಿರ್ಗಾಡ್ಲಿಕ್ಕೆ ಅವು ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ಇನ್ನೊಂದು ನಾನು ನೋಡಿದ್ದೀನಿ ಅಂತ ಹೇಳಿದ್ರೆ, ಈ ನಿಮ್ಮ ಮೂಳೆಗಳ ಮೇಲೆ ನೀವು ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ತರ ಇನ್ವೆಸ್ಟ್ ಮಾಡಿದ್ರು ಸ್ಟಾರ್ಟ್ ಅರ್ಲಿ ಅಂತ. 30-40ನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ರೇನೆ ನೀವು ವಯಸ್ಸಾದ ನಂತರ 50-60 ವಯಸ್ಸಾದ ನಂತರ ನೀವು ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಸಾಧ್ಯ. ಇಲ್ಲಾಂದ್ರೆ ಒಂದು ಕಚ್ಚಸ್ ಮೇಲೋ ವೀಲ್ ಚೇರ್ ಮೇಲೋ ಅಥವಾ ಇನ್ನೊಬ್ರು ಒಂದು ಆಧಾರದ ಮೇಲೋ ನೀವು ಮೂವ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಮೂಳೆಗಳ ಆರೋಗ್ಯ ಮತ್ತು ನಮ್ಮ ಮೂಳೆಗಳ ಒಂದು ಸಾಂದ್ರತೆ ತುಂಬಾ ಮನುಷ್ಯನ ದೇಹದಲ್ಲಿ ತುಂಬಾ ನೆಗ್ಲೆಕ್ಟೆಡ್ ಒಂದು ಇದಾಗ್ಬಿಟ್ಟಿದೆ. ಮೂಳೆಗಳ ಒಂದು ಆರೋಗ್ಯವನ್ನ ನಾವು ಮೇಂಟೈನ್ ಮಾಡ್ಕೊಳ್ಳುವಂಥದ್ದು. ವೀಕ್ಷಕರ, ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೂಳೆಗಳ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದ್ರ ಬಗ್ಗೆ ಮತ್ತು ಈ ಮೂಳೆಗಳ ಆರೋಗ್ಯ ನಾವು ಸರಿ ಇಲ್ದಲೇ ಇದ್ರೆ ಯಾವ ಯಾವ ಪ್ರಾಬ್ಲಮ್ಸ್ ಉಂಟಾಗುತ್ತೆ, ಮತ್ತೊಂದು ಆಶ್ಚರ್ಯಕರವಾದ ಒಂದು ಟಾಪಿಕ್ ಅಂತ ಹೇಳಿದ್ರೆ ಗಟ್ ಬೋನ್ ಆಕ್ಸಿಸ್, ಅಥವಾ ನಮ್ಮ ಹೊಟ್ಟೆಗೂ ಮತ್ತು ನಮ್ಮ ಕರುಳಿನ ಆರೋಗ್ಯಕ್ಕೂ ಮತ್ತು ನಮ್ಮ ಮೂಳೆಗಳಿಗೂ ಆರೋಗ್ಯಕ್ಕೂ ಒಂದು ವಿಶೇಷವಾದ ಲಿಂಕು ಇತ್ತೀಚೆಗೆ ಸಂಶೋಧಕರಿಂದ ಒಂದು ದೃಢಪಟ್ಟಿದೆ. ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರನ್ನ ಮುಂಚೆನೆ ಹೇಳ್ದಂಗೆ ಈ ಮೂಳೆಗಳ ಆರೋಗ್ಯ ನಮ್ಮ ದೇಹವನ್ನ ಮೂವ್ ಮಾಡ್ಲಿಕ್ಕೆ, ಪ್ರತಿಯೊಂದು ನೋವು ರಹಿತವಾದ ಜೀವನವನ್ನ ನಾವು ನಡೆಸಲಿಕ್ಕೆ ಬಹಳ ಸಾಧ್ಯ ಆಗೋದು ಈ ಮೂಳೆಗಳ ಆರೋಗ್ಯ ಚೆನ್ನಾಗಿರ್ಬೇಕು. ಮೂಳೆ ಸಾಂದ್ರತೆ ಚೆನ್ನಾಗಿರ್ಬೇಕು, ಗಡಸ್ತನ ಇರ್ಬೇಕು. ಈ ಲಡ್ಡಾಗಿರೋ ಮೂಳೆಗಳು ತರಬಾರ್ದು. ತುಂಬಾ ಫ್ರಾಕ್ಚರ್ಸ್ ಆಗುವಂಥದ್ದು, ಬೆನ್ನು ನೋವು ಬರುವಂಥದ್ದು, ಕುತ್ತಿಗೆ ನೋವು ಬರುವಂಥದ್ದು, ಮಂಡಿ ನೋವು ಬರುವಂಥದ್ದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಈಗ 30-40ನೇ ವಯಸ್ಸಿನಲ್ಲೇ ಮಂಡಿ ನೋವನ್ನ ಶುರು ಮಾಡ್ತಿದ್ದಾರೆ. ಇವಾಗ ಮುಂಚೆ ಎಲ್ಲ 50-60-70ನೇ ವಯಸ್ಸು ನಂತರ ಬರಬೇಕಾಗಿದ್ದಂತ ಮಂಡಿ ನೋವು 30ನೇ ವಯಸ್ಸಿನವರಿಗೆ ಕಾಣಿಸ್ಕೊಳ್ತಾ ಇದೆ. ಸಣ್ಣ ಸಣ್ಣ ವಯಸ್ಕರಲ್ಲೂ ಕೂಡ ಬೆನ್ನು ನೋವು, ಕುತ್ತಿಗೆ ನೋವು, ನಾವು ನಮ್ಮ ಪೋಸ್ಟರ್ನ ಸರಿಯಾಗಿ ಇಟ್ಕೊಳ್ಳಲ್ಲ, ಸುಮಾರು ಕಾರಣಗಳು ನನಗೆಲ್ಲ ಗೊತ್ತೇ ಇದೆ. ಆಕ್ಚುಲಿ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಸರಿಯಾಗಿ ಎಕ್ಸರ್ಸೈಸ್ ಮಾಡದಲ್ಲಿರೋದ್ರಿಂದ ಇರ್ಬೋದು, ಸರಿಯಾದ ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನ ಸೇವದಲ್ಲಿರ್ಬೋದು, ಕೇವಲ ಅನ್ನ ಸಾಂಬಾರು, ಅನ್ನ ಚಪಾತಿ ಇದರಲ್ಲೇ ಜಾಸ್ತಿ ತಿನ್ಕೊಂಡ್ಬಿಟ್ಟು ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನಾವು ಕಡಿಮೆ ಮಾಡ್ತಾ ಇರುವಂತದ್ದು, ಇದೆಲ್ಲದಕ್ಕೂ ಒಂದು ಮುಖ್ಯ ಕಾರಣ. ಕೆಲವರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ಬೋದು, ಫ್ರಾಕ್ಚರ್ಸ್ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು, ಕೆಲವು ಇನ್ಫೆಕ್ಷನ್ಸ್ ಇರ್ಬೋದು, ಇನ್ನೊಂಥರ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ಸ್ ಇರ್ಬೋದು, ಹೈಪೋಸಿಡಿಟಿ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು. ಕಾರಣಗಳು ಸುಮಾರು ಇದಾವೆ ನಮ್ಮ ಮೂಳೆಗಳು ಸವಿಲಿಕ್ಕೆ. ವಯಸ್ಸಾಗ್ತಾ ಇದ್ದಂಗೆ ಅದಕ್ಕೂ ಒಂದು ಲೈಫ್ ಇರುತ್ತೆ. ನಮ್ ಗಾಡಿ ಟೈರ್ ಹೆಂಗೆಯೋ ಹಂಗೆ ನಮ್ಮ ಬಾಡಿಯ ಮೂಳೆಗಳು ಹಂಗೆ ಜಾಸ್ತಿ ಓಡಿದಾಗ ಅದು ಸವಿಯುತ್ತೆ. ಒಂದು 30-40ನೇ ವಯಸ್ಸು ತನಕ ಆಸ್ಟಿಯೋಕ್ಲಾಸ್ಟ್ ಅನ್ನೋದು ನಾರ್ಮಲ್ ಆಗಿ ಉತ್ಪಾದನೆ ಆಗುತ್ತೆ, ಆಸ್ಟಿಯೋಸೈಟ್ಸ್ ಉತ್ಪಾದನೆ ಆಗುತ್ತೆ, ಕಾರ್ಟಿಲೇಜ್ ಉತ್ಪಾದನೆ ಆಗುತ್ತೆ, ಉತ್ಪಾದನೆ ಚೆನ್ನಾಗೇ ಇರುತ್ತೆ, ಮೂಳೆಗಳು ಗಟ್ಟಿಯಾಗಿರುತ್ತೆ. ಆದ್ರೆ ಒಂದು 50-60 ಆದ ನಂತರ ಈ ನಾಶ ಆಗೋದು ಕಾಮನ್ ಆಗಿ ಜಾಸ್ತಿ ಇರುತ್ತೆ, ಆದ್ರೆ ಉತ್ಪಾದನೆಯ ಪ್ರೊಡಕ್ಷನ್ ಕಡಿಮೆ ಆಗ್ಬಿಟ್ಟಿರುತ್ತೆ. ನಾರ್ಮಲ್ ಏನಂತ ಹೇಳಿದ್ರೆ, ಇಷ್ಟು ಆಸ್ಟಿಯೋಸೈಟ್ಸ್ ಒಂದು ದಿವಸಕ್ಕೆ ಹುಟ್ಟುತ್ತವೆ, ಇಷ್ಟೊಂದು ಆಸ್ಟಿಯೋಸೈಟ್ಸ್ ಒಂದು ದಿನಕ್ಕೆ ಸಾಯ್ತಾವೆ ಅನ್ನೋದ್ರ ಬಗ್ಗೆ ಲೆಕ್ಕ ಇರುತ್ತೆ. ಆದ್ರೆ ಒಂದು ವಯಸ್ಸಾದ ನಂತರ ಹುಟ್ಟುವ ಪ್ರಮಾಣ ಫುಲ್ ಕಡಿಮೆ ಆಗೋಗ್ಬಿಡುತ್ತೆ, ಈ ಆಸ್ಟಿಯೋಸೈಟ್ಸ್ ಸಾಯುವಂತ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ. ಆಗ ನಮಗೆ ಪ್ರಾಬ್ಲಮ್ ಶುರು ಆಗದೆ ಒಂದೊಂದು ಪ್ರಾಬ್ಲಮ್. ಇದು ಕೇವಲ ಮೂಳೆ ನೋವು ಸಂಬಂಧಪಟ್ಟದಲ್ಲ, ಸೈಕಲಾಜಿ ಕೂಡ, ಎಮೋಷನಲ್ ಡಿಫರೆನ್ಸ್, ಆಂಗ್ಸೈಟಿ, ಡಿಪ್ರೆಷನ್, ಹಾರ್ಟ್ ನಲ್ಲಿ ಕೆಲವು ತೊಂದರೆಗಳು, ಗಟ್ ನಲ್ಲಿ ಕೆಲವು ಇಶ್ಯೂಸ್, ಕೆಲವರಿಗೆ ಮೂಡ್ ಸ್ವಿಂಗ್ಸ್, ಇದೆಲ್ಲ ತೊಂದರೆಗಳು ಕೂಡ ಉಂಟಾಗುವಂಥದ್ದು ಈ ಪ್ರಾಬ್ಲಮ್ ಇಂದಾಗಿ. ಮಹಿಳೆಯರಲ್ಲಿ ಎಸ್ಪೆಷಲಿ ಈ ಮುಟ್ಟು ನಿಂತ ನಂತರ ಈ ಇಸ್ಟ್ರೋಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಆಗೋಗ್ಬಿಡುತ್ತೆ. ಅದಾದ ನಂತರ ಇಸ್ಟ್ರೋಜನ್ ಕೇವಲ ಒಂದು ನಮ್ಮ ಗರ್ಭಾವಸ್ಥೆಗೆ ಅಥವಾ ನಮ್ಮ ಮುಟ್ಟುನ ನಿಯಂತ್ರಣ ಮಾಡ್ಲಿಕ್ಕೆ ಇರುವಂತಹ ಒಂದು ಹಾರ್ಮೋನ್ ಅಲ್ಲ. ಮಹಿಳೆಯರಲ್ಲಿ ಈ ಎಸ್ಟ್ರೋಜನ್ ಪ್ರಮಾಣ ಯಥೇಚ್ಛವಾಗಿದ್ದಾಗ ಮಾತ್ರ ನಮ್ಮ ಬೋನ್ಸ್ ನಲ್ಲಿ ಹೋಗಿ ಕ್ಯಾಲ್ಸಿಯಂ ಸೇರ್ಕೊಳ್ಳೋಕೆ ಸಾಧ್ಯ, ಆಸ್ಟಿಯೋಕ್ಲಾಸ್ಟ್ಗಳು ಡೆವಲಪ್ ಆಗೋ ಸಾಧ್ಯ. ಆದ್ರೆ ಮುಟ್ಟು ನಿಂತ ಮಹಿಳೆಯರಲ್ಲಿ ಸಾಧಾರಣವಾಗಿ ಇದು ಸ್ಟಾಪ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಮುಟ್ಟು ನಿಂತ ತಕ್ಷಣ ಯಾವುದೋ ಡಾಕ್ಟರ್ಗಳು ನಿಮ್ಗೆ ಹೋದ್ರು ಕೂಡ ಫಸ್ಟ್ ನೀವು ಕ್ಯಾಲ್ಸಿಯಂ ತಗೊಳ್ಳಿ 3 ತಿಂಗಳು 6 ತಿಂಗಳು ಅಂತ ಹೇಳ್ತಾರೆ. ನೀವು ಅವ್ರು ಕೊಟ್ಟಷ್ಟು ದಿನ 10 ದಿನ 15 ದಿನ ತಗೊಳ್ತೀರಾ, ನನಗೇನು ಪ್ರಾಬ್ಲಮ್ ಇಲ್ಲಲ್ಲ ಅಂತ ಬಿಟ್ಬಿಡ್ತೀರಾ. ನೆಗ್ಲೆಕ್ಟ್ ಮಾಡುವಂತ ನಾನು ಅದನ್ನೇ ಹೇಳಿದ್ದು, ನೆಗ್ಲೆಕ್ಟ್ ಮಾಡೋದು ಮಹಿಳೆಯರು ಸಾಧಾರಣವಾಗಿ ಈ ವಯಸ್ಸಿನಲ್ಲಿ 50ನೇ ವಯಸ್ಸಿನಲ್ಲಿ ಅವರು ಅವರ ಮೂಳೆಗಳ ಆರೋಗ್ಯದ ಬಗ್ಗೆ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡ್ತಾರೆ. 60 ವಯಸ್ಸಾದ ನಂತರ ಪ್ರತಿ ಒಬ್ಬರಿಗೂ ನಾನು ಇದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ 80% ಮಹಿಳೆಯರಲ್ಲಿ 60-65 ವಯಸ್ಸಾದ ನಂತರ ಬೆನ್ನೋವು, ಕುತ್ತಿಗೆ ನೋವು, ಮಂಡಿ ನೋವು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಿಕಾಸ್ ಇಲ್ಲಿ ಮಾಡುವಂತ ಒಂದು ನೆಗ್ಲಿಜೆನ್ಸಿನೇ ಅದಕ್ಕೆ ಮುಖ್ಯವಾದ ಕಾರಣ. ವೀಕ್ಷಕರೇ, ಹಾಗಾಗಿ ನಾವು ಯಾವ ರೀತಿ ನಮ್ಮ ಮೂಳೆಗಳ ಆರೋಗ್ಯ ಮಾಡಬೇಕು, ನಾನು ಮುಂಚೆನೇ ಹೇಳ್ದಂಗೆ ಸ್ಟಾರ್ಟ್ ಅರ್ಲಿ. ನೀವು ಎಷ್ಟು ಬೇಗ, ನೀವು ಇವತ್ತು ವಿಡಿಯೋ ನೋಡ್ತಾ ಇದ್ದೀರ ಅಂದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ ನಿಮ್ಮ ಮೂಳೆಗಳ ಆರೋಗ್ಯನ ಯೋಚನೆ ಮಾಡಿ. ನಿಮ್ಮ ವಯಸ್ಸು ಎಷ್ಟಾರು ಆಗಿರಲಿ, 26 ಆಗಿರಲಿ, 36 ಆಗಿರಲಿ, ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಯುವರ್ ಬೋನ್ಸ್. ನಿಮ್ಮ ಬೋನ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳಿದ್ನಲ್ಲ ಹಂಗೆ ನೀವು ಜಾಸ್ತಿ ಕ್ಯಾಲ್ಸಿಯಂ ರಿಚ್ ಇರೋ ಫುಡ್ಸ್ ತಗೊಳ್ಳಿ. ನೀವು ಸಾಧ್ಯವಾಗಿ ನೋಡಿ, ಅಂದ್ರೆ ಡೈಜೆಷನ್ ಇಶ್ಯೂಸ್ ಇಂದಾನೋ ಅಥವಾ ಇನ್ನೊಂದಿದಾನೋ ಕೆಲವರು ಹಾಲೇ ಕುಡಿಯಲ್ಲ, ನನಗೆ ಆಗಲ್ಲ ಹಾಲು ಅಂತ ಹೇಳ್ಬಿಡ್ತಾರೆ. ಕೆಲವರು ರಾಗಿ ತಿನ್ನೋ ನಂಗೆ ಆಗದೇ ಇಲ್ಲಪ್ಪ, ನೋಡಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಕೆಲವರು ರಾಗಿ ಮುದ್ದೆ ತಿನ್ನೋದು ಆಗಲ್ಲ. ರಾಗಿಲೆಲ್ಲ ಹೈಯೆಸ್ಟ್
ಕ್ಯಾಲ್ಸಿಯಂ ಹಿಂದಿನ ಕಾಲದಲ್ಲೆಲ್ಲ ಮಾಡಿದವರು ರಾಗಿ ಮುದ್ದೆ ತಿಂದವರು ಇನ್ನಿದ್ದಾರೆ ನೋಡಿ. ನಮ್ಮ ಮಾಜಿ ಪ್ರಧಾನಿಗಳು ಕೂಡ ಈಗ 92ನೇ ವಯಸ್ಸಲ್ಲೂ ಕೂಡ ಡೆಲ್ಲಿಲಿ ಹೋಗಿ ಸ್ಪೀಚ್ ಮಾಡಿ ಬರ್ತಾರೆ ಅಂತ ಹೇಳಿದ್ರೆ ರಾಗಿ ಮುದ್ದೆ ಮಹಾತ್ಮ. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಇರುವಂತ ಕ್ಯಾಲ್ಸಿಯಂ ತುಂಬಾ ಹೇರಳವಾಗಿದೆ. ಹಾಲಿನಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇದೆ. ಹುರುಳಿ ಕಾಳು ತಿಂತಾ ಇದ್ರು ತುಂಬಾ ಜನ. 287 ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಬರೀ 100 ಗ್ರಾಮ್ ಅಲ್ಲಿ ಇದೆ. ಸೊ ಹುರುಳಿ ಕಾಳನ್ನ ಜಾಸ್ತಿ ಯೂಸ್ ಮಾಡಿ. ಮೀನು ಮೊಟ್ಟೆ ಮಾಂಸ ತಿನ್ನೋರು ಅದನ್ನ ಯಥೇಚ್ಛವಾಗಿ ಯೂಸ್ ಮಾಡಿ. ಹಾಲನ್ನ ಚೆನ್ನಾಗಿ ಕುಡೀರಿ. ಮೇನ್ ಆಗಿ ಸ್ಮೋಕಿಂಗ್ ಅಂಡ್ ಇದನ್ನ ಆದಷ್ಟು ಕಡಿಮೆಯನ್ನಾಗಿ ಮಾಡಿ. ಜಾಸ್ತಿ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನೀರ್ನ ಯಥೇಚ್ಛವಾದ ಪ್ರಮಾಣದಲ್ಲಿ ಕುಡಿಬೇಕು. ನಮ್ಮ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಹೆಲ್ತಿ ಫ್ಯಾಟ್ಸ್ ನ ತಗೋಬೇಕು. ಕೋಕೋನಟ್ ಮಿಲ್ಕ್ ಇರ್ಬೋದು, ನಟ್ಸ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಫ್ಲಾಕ್ ಸೀಡ್ಸ್ ಇರ್ಬೋದು. ಇದರೆಲ್ಲ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಮತ್ತು ಸಾಲ್ಯುಬಲ್ ಫೈಬರ್ ಕೂಡ ಇರುತ್ತೆ. ಇದು ನಮ್ಮ ಗಟ್ ಹೆಲ್ತ್ ನ ಕೂಡ ಇಂಪ್ರೂವ್ ಮಾಡೋದ್ರ ಜೊತೆಗೆ ಮೂಳೆ ಆರೋಗ್ಯವನ್ನ ಕೂಡ ಹೆಲ್ತಿ ಆಗಿರ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನಾನು ಇವತ್ತು ಇಲ್ಲಿ ಬಂದಿರುವಂತ ಒಂದು ಮುಖ್ಯ ಉದ್ದೇಶ ನಿಮ್ಮ ಗಟ್ ಹೆಲ್ತ್ ನ ಚೆನ್ನಾಗಿ ಇಟ್ಕೊಂಡು ನಿಮ್ಮ ಮೂಳೆಗಳ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋಕೆ ಸಾಧ್ಯನಾ? ಹೊಸ ಸಂಶೋಧನೆ ಏನ್ ಹೇಳುತ್ತೆ ವೀಕ್ಷಕರೇ? ನೀವು ಸಾಧ್ಯವಾದ್ರೆ ಗೂಗಲ್ ಮಾಡಿ ನೋಡಿ. SCFA ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಥವಾ ಗಟ್ ಬೋನ್ ಆಕ್ಸಿಸ್ ಅಂತ ಟೈಪ್ ಮಾಡಿ ನೋಡಿ. ನಮ್ಮ ಕರಳಿಗೂ ನಮ್ಮ ಮೂಳೆಯ ಆರೋಗ್ಯಕ್ಕೂ ವಿಶೇಷವಾದ ಸಂಬಂಧ ಇದೆ. 60-70ನೇ ವಯಸ್ಸು ಆದ ಮೇಲೂ ಕೂಡ ನಮ್ಮ ಹೊಸ ಮೂಳೆಯ ಆಸ್ಟಿಯೋಕ್ಲಾಸ್ಟ್ ಜನರೇಟ್ ಮಾಡಲಿಕ್ಕೆ ಸಾಧ್ಯವಾಗುವಂತ ಒಂದು ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ಅದು ನಾವು ಹೊರಗಡೆಯಿಂದ ಸೇವಿಸಲಿಕ್ಕೆ ಆಗೋದಿಲ್ಲ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಮ್ಮ ಬೋನ್ ಮ್ಯಾರದಲ್ಲಿ ಹೋಗ್ಬಿಟ್ಟು ಅದನ್ನ ಆಕ್ಟಿವೇಟ್ ಮಾಡ್ಬಿಟ್ಟು ಆಸ್ಟಿಯೋಕ್ಲಾಸ್ಟ್ ನ ಜನರೇಟ್ ಮಾಡ್ತವೆ. ಹೊಸ ಮೂಳೆಯ ಸೆಲ್ಸ್ ಗಳನ್ನ ಉತ್ಪಾದನೆ ಮಾಡ್ತವೆ. ಮೂಳೆ ಇನ್ನೂ ಗಟ್ಸಾಗಿ ಒಂದು ಯುವಕರ ತರ 30-40ನೇ ವಯಸ್ಸು ತನಕನೂ 60ನೇ ವಯಸ್ಸು ಆದ್ರೂ ಕೂಡ ಮಾಡಬಹುದು ಅಂತ ಇವಾಗ ವೈಜ್ಞಾನಿಕರಾಗಿ ಪ್ರೂವ್ ಮಾಡ್ತಾ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ ನೋಡಿ, ಇದು ಬ್ಯಾಕ್ಟೀರಿಯಲ್ ಆಕ್ಷನ್ ಇಂದ ಆಗುವಂಥದ್ದು. ನಾವು ತಿನ್ನಂತ ಆಹಾರದಲ್ಲಿರುವಂತ ಸಾಲ್ಯುಬಲ್ ಫೈಬರ್ ಅಥವಾ ಹೇರಳವಾಗಿರುವ ನಾರಿನ ಅಂಶ, ನೀರಿನಲ್ಲಿ ಕೊಳೆಯುವ ಕರಗುವಂತ ನಾರಿನ ಅಂಶ ಇರುವಂತ ನಾರನ್ನ ನಾವು ಸೇವಿಸ್ಬೇಕು. ಅದರಲ್ಲಿ ಲೋಳೆ ಆಗಿರುವಂತವು ಈ ಬೆಂಡೆಕಾಯ್ದು ರಸ ಇರ್ಬೋದು, ಅಥವಾ ನಿಮ್ಮ ಚಿಯಾ ಸೀಡ್ಸ್ ಇರ್ಬೋದು, ಸಬ್ಜಾ ಸೀಡ್ಸ್ ಇರ್ಬೋದು, ಈ ಅಲೋವೆರಾದ ಲೋಳೆ ಆಗಿ ಬರುತ್ತೆ ಅದಿರ್ಬೋದು. ಇನುಲಿನ್ ಅಂತ ಒಂದು ಬರುತ್ತೆ, ಆಕ್ಚುಲಿ ಚಿಕೋರಿ ಎಕ್ಸ್ಟ್ರಾಕ್ಟ್ ಅದು. ಇದರಲ್ಲಿ ಹೇರಳವಾಗಿ ಸಾಲ್ಯುಬಲ್ ಫೈಬರ್. ನೀವು ಸಾಧ್ಯವಾದ್ರೆ ಸಾಲ್ಯುಬಲ್ ಫೈಬರ್ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಿ. ಈ ಸಾಲ್ಯುಬಲ್ ಫೈಬರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ನಮ್ಮ ಒಳ್ಳೆ ಬಿಫಿಡೋಬ್ಯಾಕ್ಟೀರಿಯಾ ಮತ್ತು ಲ್ಯಾಕ್ಟೋಬ್ಯಾಸಿಲಸ್ ಏನು ಬ್ಯಾಕ್ಟೀರಿಯಾಗಳು ನಮ್ಮ ದೊಡ್ಡ ಕಣ್ಣಲ್ಲಿ ಇರ್ತಾವೋ ಅದಕ್ಕೆ ಆಹಾರ. ಈ ಬ್ಯಾಕ್ಟೀರಿಯಾಗಳು ಈ ಸಾಲ್ಯುಬಲ್ ಫೈಬರ್ ನ ತಿಂದುಬಿಟ್ಟು ಫರ್ಮೆಂಟ್ ಮಾಡ್ತವೆ, ಅಂದ್ರೆ ಕೊಳಿಸ್ತವೆ. ಆ ನಾರನ್ನ ಕೊಳಿಸುತ್ತೆ. ಕೊಳೆಯುವಂತ ನಾರಿನ ಅಂಶ ಇರುವಂತಹ ಆಹಾರಗಳು. ಈ ಕೊಳತಾಗ ಉತ್ಪಾದನೆ ಆಗೋದೇ ಇದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಾವೆಲ್ಲೂ ತೊಳಕಾಗಲ್ಲ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಮುಂದೆ ನಮ್ಮ ಮೆಡಿಕಲ್ ಫೀಲ್ಡ್ ನಲ್ಲಿ ಒಂದು ಗೇಮ್ ಚೇಂಜರ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಯಾಕಂತ ಹೇಳಿದ್ರೆ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಪ್ರತಿಯೊಂದು ಅಂಗಾಂಗಗಳ ಮೇಲೂ ಎಫೆಕ್ಟ್ ಇರುತ್ತೆ. ನಮ್ಮ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ನಮ್ಮ ಯೂಟ್ರಸ್ ಇರ್ಬೋದು, ನಮ್ಮ ಬ್ರೈನ್ ಇರ್ಬೋದು, ಅದೇ ರೀತಿ ನಮ್ಮ ಮೂಳೆಗಳಿರ್ಬೋದು. ನಾವು ಗಟ್ ಬೋನ್ ಆಕ್ಸಿಸ್ ಅಂತ ಕರಿತೀವಿ. ಇದು ಇತ್ತೀಚೆಗೆ ರಿಸರ್ಚ್ ಆಗಿ ಬಂದಿರುವಂತಹ ಒಂದು ಟಾಪಿಕ್. ಇದೊಂದು ಹಾಟ್ ಟಾಪಿಕ್, ಸೈಂಟಿಫಿಕ್ ಟಾಪಿಕ್. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ನಂಗೆ ತುಂಬಾ ಟೈಮ್ ಬೇಕು. ಅದು ಸೈಂಟಿಫಿಕ್ ಎವಲ್ಯೂಷನ್ ನಾನು ಮುಂದೆ ಒಂದು 7 ತಗೊಳ್ತೀನಿ. ಅದಕ್ಕೆ ಮುಂಚೆ ನೀವು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಉತ್ಪಾದನೆ ಆದರೆ ನಮ್ಮ ಮಂಡಿಗಳಲ್ಲಿರ್ಬೋದು, ನಮ್ಮ ಮೂಳೆಗಳಿರ್ಬೋದು, ಬೇರೆ ಎಲ್ಲೇ ಇರ್ಬೋದು, ಅಲ್ಲಿ ಸೌತ ಉಂಟಾಗ್ತಾ ಇದ್ರೆ ಅದನ್ನ ಹೀಲ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವಾಗಿದೆ. ಹಾಗಾಗಿ ಈ ಮೂಳೆಗಳನ್ನ ಆರೋಗ್ಯ ನೀವು ಸಾಧ್ಯವಾಗಿ ಮೇಂಟೈನ್ ಮಾಡ್ಲಿಲ್ಲ, ಈಗ ನನ್ನ ಮೂಳೆಗಳು ನಾಶ ಆಗ್ಬಿಟ್ಟಿದೆ, ಈಗ ನನಗೆ ವಯಸ್ಸಾಗೋಗ್ಬಿಟ್ಟಿದೆ, ನನ್ನ ಮೂಳೆಗಳು ಡೆವಲಪ್ ಆಗ್ತಾ ಇರೋಂಥ ಖಿನ್ನತೆಗೊಳಗಾಗಿದ್ರೆ ಅದನ್ನ ಫಸ್ಟ್ ಬಿಟ್ಟುಬಿಡಿ. ಇದನ್ನ ಟ್ರೈ ಮಾಡಿ ನೋಡಿ. ಈ ಸಾಲ್ಯುಬಲ್ ಫೈಬರ್ ಅಂಶ ಇರುವಂತಹ ಆಹಾರಗಳನ್ನ ಮತ್ತು ಒಳ್ಳೆ ಪ್ರೋಬಯೋಟಿಕ್ಸ್, ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂತಹ ಆಹಾರಗಳು. ಈ ಮೊಸರು ಇರ್ಬೋದು, ಫರ್ಮೆಂಟೆಡ್ ವೆಜಿಟೇಬಲ್ಸ್ ಇರ್ಬೋದು, ಸೌರ್ ಕ್ರಾಟ್ ಅಂತ ಒಂದು ಡಿಶ್ ಇದೆ ಅಂತ ಹೇಳಿದ್ರೆ ನೀವೇ ಮಾಡ್ಕೊಳ್ಳುವಂಥದ್ದು. ಈ ಕ್ಯಾಬೇಜ್ ನ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಆಪಲ್ ಸೈಡರ್ ವಿನೆಗರ್ ಹಾಕ್ಬಿಟ್ಟು ಫರ್ಮೆಂಟ್ ಮಾಡ್ಕೊಳ್ಳೋ ಒಂದು ಗ್ರೀಕ್ ಡಿಶ್ ಅದು, ಈ ಸೌರ್ ಕ್ರಾಟ್ ಅಂತ. ಅದರಲ್ಲೆಲ್ಲ ಹೇರಳವಾಗಿ ಈ ಬ್ಯಾಕ್ಟೀರಿಯಾಗಳು ಸಿಗ್ತವೆ. ಈ ಬ್ಯಾಕ್ಟೀರಿಯಾಗಳ ಜೊತೆಗೆ ಈ ಒಂದು ಸಾಲ್ಯುಬಲ್ ಫೈಬರ್ ನ ಕೊಟ್ಟಾಗ ನಿಮ್ಮ ದೇಹದಲ್ಲಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಉತ್ಪಾದನೆ ಆಗ್ಬಿಟ್ಟು ಮೂಳೆಗಳ ಆರೋಗ್ಯಕ್ಕೆ ಎಸ್ಪೆಷಲಿ ತುಂಬಾ ಒಂದು ವರದಾನವಾಗಿ ಪರಿಣಮಿಸ್ತಾ ಇದೆ. ತುಂಬಾ ಜನ ಈ ಟೆಕ್ನಿಕ್ ನ ಫಾಲೋ ಮಾಡ್ತಾ ಇದ್ದಾರೆ. ಅವರ ಮೂಳೆಗಳ ಆರೋಗ್ಯವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಿದ್ದಾರೆ. ಅದ್ರ ಜೊತೆಗೆ ಒಳ್ಳೆಯ ಸಪ್ಲಿಮೆಂಟ್ಗಳಾದ ಈ ವೈಟಮಿನ್ ಡಿ ಸಪ್ಲಿಮೆಂಟೇಷನ್ಸ್ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಇರ್ಬೋದು, ವೈಟಮಿನ್ K27 ಇರ್ಬೋದು, ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ಬೋದು. ಇದನ್ನೆಲ್ಲ ಹೇರಳವಾಗಿ ತಗೊಂಡು ಬಂದಲ್ಲಿ ನಿಮ್ಮ ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ಜೊತೆಗೆ ಈ ಮೂಳೆಗಳಲ್ಲಿ ಹೋಗಿ ಸೇರ್ಕೊಳ್ಳುವಂತ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಈ ವೈಟಮಿನ್ K27 ಇಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಈ ಒಂದು ಕ್ಯಾಲ್ಸಿಯಂ ಅಂಶ ನೀವೇನ್ ತಿಂದಿರ್ತಿರಲ್ಲ ಡಯಟ್ ನಲ್ಲಿ ಅಥವಾ ಸಪ್ಲಿಮೆಂಟ್ ಮೇಲೆ ತಗೊಂಡಿರ್ತಾರಲ್ಲ, ಅದನ್ನ ರಕ್ತನಾಳಗಳಲ್ಲಿ ಹೋಗಿ ಬ್ಲಾಕ್ ಆಗ್ಲಿಕ್ಕೆ ಬಿಡಲ್ಲ. ಕ್ಯಾಲ್ಸಿಫಿಕೇಶನ್ ಆಗಲ್ಲ ನಿಮ್ಮ ರಕ್ತನಾಳಗಳು. ಅದು ನಿಮ್ಮ ಮೂಳೆಗಳಿಗೆ ತಲುಪಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಒಳ್ಳೆಯ ಸಪ್ಲಿಮೆಂಟೇಷನ್, ಒಳ್ಳೆಯ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್, ಒಳ್ಳೆಯ ಬ್ಯಾಕ್ಟೀರಿಯಾ, ಒಳ್ಳೆಯ ಸಾಲ್ಯುಬಲ್ ಫೈಬರ್ ನಿಮ್ಮ ಮೂಳೆಯ ಆರೋಗ್ಯಕ್ಕೆ ಒಂದು ವರದಾನ ಅಂತಾನೆ ಹೇಳ್ಬೋದು. ನಾನು ಮುಂಚೆನೆ ಹೇಳ್ದಂಗೆ ನೀವು ಮುಂಚಿಂದಾನೇ ಫಾಲೋ ಮಾಡಿದ್ರೆ, ಇವಾಗಿಂದಾನೇ ಫಾಲೋ ಮಾಡ್ತಾ ಬಂದ್ರಲ್ಲಿ ನಿಮ್ಮ 50-60ನೇ ವಯಸ್ಸಿನ ಜೀವನ ತುಂಬಾ ಇಂಡಿಪೆಂಡೆಂಟ್ ಆಗಿ ಯಾರದೇ ಕೂಡ ಒಂದು ಸಹಾಯವಿಲ್ಲದೆ ನೀವು ಬದುಕಕ್ಕೆ ಅದು ಅನುವು ಮಾಡಿಕೊಡುತ್ತೆ ಅಂತ ಹೇಳ್ತಾ, ಮತ್ತೊಂದು ಇದೇ ತರ ಒಂದು ಟಾಪಿಕ್ ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.